ನಮಸ್ಕಾರ. ಕುವೆಂಪು ಶಾಲೆಯ ಮುಖ್ಯಸ್ಥರಾದ ಮೀನಾಕ್ಷಿಯವರು ಅವರ ಗುರುಗಳಿಂದ ಪಡೆದ ಪ್ರೇರಣೆಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ತೆ, ನಾನು ಮೀನಾಕ್ಷಿ ಅಂತ ಕುವೆಂಪು ಶಾಲೆ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ದಿನ ಅನಸೂಯ ಅನ್ನೋರು A3 ಅಕಾಡೆಮಿ ವತಿಯಿಂದ ಗುರು ಪೂರ್ಣಿಮೆ ಪ್ರಯುಕ್ತ ನನ್ನನ್ನು ಒಂದೆರಡು ಮಾತಾಡಕ್ಕೆ ಹೇಳಿದ್ದಾರೆ. ನಮ್ಮ ಗುರುಗಳ ಬಗ್ಗೆ, ಅವ್ರು ಯಾವ ರೀತಿ ನಮ್ಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಕೇಳ್ತಾರೆ. ಈಗ ನಾನು ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಗೆಲ್ಲ ಗೊತ್ತು, ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಗುರುವಿಂದ ನಾವೇನು ಸಾಧನೆ ಮಾಡೋದಕ್ಕೂ ಆಗಲ್ಲ. ಒಂದು ಗುರು ಏಕಲವ್ಯ ತಗೊಂಡ್ರು ಅಷ್ಟೇ, ಅವರು ಮಾನಸಿಕವಾಗಿ ಒಂದು ಗುರುನ ಪೂಜೆ ಮಾಡ್ತಾ ಇದ್ರು. ಆ ಗುರುನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವ್ರು ವಿದ್ಯೆಯಲ್ಲಿ ಪರಿಣಿತರಾಗಿದ್ರು. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ವಿತೌಟ್ ಗುರುನ ಏನು ಸಾಧನೆ ಮಾಡ್ತೀನಿ ಅನ್ನೋ ಸಾಧ್ಯನೇ ಇಲ್ಲ. ಒಂದು ಗುರು ಇದ್ದೇ ಇರಬೇಕಾಗುತ್ತೆ. ಒಂದು ಗುರಿ ಇದ್ಮೇಲೆ ಒಂದು ಗೈಡರ್ ಅಂತಾನೂ ಒಬ್ರು ಇರ್ಬೇಕಾಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಒಂದು ಗೈಡೆನ್ಸ್ ಬೇಕಾಗುತ್ತೆ, ಮಾರ್ಗದರ್ಶಕರು ಬೇಕಾಗ್ತಾರೆ. ಆ ಕೆಲಸನ ಗುರು ಮಾಡ್ತಾರೆ. ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನಾನು ಪ್ರೈಮರಿ ಇರ್ಬೇಕಾದ್ರೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ ಗುರು ವಿಜಯ್ ಕುಮಾರ್ ಅಂತ ಒಬ್ರಿದ್ರು. ಅವ್ರು ಸೈನ್ಸ್ ತಗೋತಾ ಇದ್ರು. ಅವ್ರು ಎಷ್ಟು ಚೆನ್ನಾಗಿ ಸೈನ್ಸ್ ಟೀಚ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವ್ರ ಟೀಚಿಂಗ್ ಇಂಪ್ಯಾಕ್ಟ್ ಮಾಡಿಬಿಟ್ಟು ನಾನು ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಈ ದಿನ. ನೆಕ್ಸ್ಟ್ ಹೈಸ್ಕೂಲ್ಗೆ ಬಂದರೆ ತುಂಬಾ ಜನ ಇದ್ದಾರೆ ಇನ್ಸ್ಪೈರ್ ಮಾಡೋ ಟೀಚರ್ಸ್. ಸಿಸ್ಟರ್ ಜೋಸೆಫಾ ಅಂತ ನಮಗೆ ರೋಲ್ ಮಾಡೆಲ್ ಆಗಿದ್ರು. ಅವ್ರು ಆ್ಯಕ್ಚುಲಿ ಅವರು ಪ್ರಿನ್ಸಿಪಲ್ ಆಗಿದ್ರು ನಮಗೆ. ಅದಾದ್ಮೇಲೆ ಗ್ರೇಸಿ ಲೋಬೋ ಅಂತ ಒಬ್ರಿದ್ರು, ಸಿಸ್ಟರ್ ಡಾಲಿ ಅಂತ ಒಬ್ರಿದ್ರು, ಸಿಸ್ಟರ್ ಮೂಕಾಂಬಿಕಾ ಅಂತ ಒಬ್ರಿದ್ರು. ಅವ್ರು ನಮಗೆ ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ತಗೋತಾ ಇದ್ರು. ಅವ್ರು ಎಷ್ಟು ಸಿನ್ಸಿಯರ್ ಅಂತ ಹೇಳಿದ್ರೆ, ಸಿನ್ಸಿಯರ್ ಅಂಡ್ ಪಂಕ್ಚುವಲ್ and without hurting anyone, she used to teach effectively. ಅದನ್ನ ಅವರಿಂದ ಕಲಿತೆ ನಾನು. ಯಾವ ರೀತಿ ನಾವು ಟೀಚ್ ಮಾಡ್ಬೇಕು ಮಕ್ಕಳಿಗೆ, ಅದನ್ನ ಅವರಿಂದ ಕಲ್ತ್ಕೊಂಡೆ. ವೆನ್ ಐ ಕೇಮ್ ಟು ಕಾಲೇಜ್, ಅಲ್ಲಿ ತುಂಬಾ ಜನ ಪ್ರೊಫೆಸರ್ಸ್ ನನಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ. ಫಸ್ಟ್ ಒನ್ ರಾಮಕೃಷ್ಣ ಸರ್ ಅಂತ ಒಬ್ಬರಿದ್ರು, ಪ್ರೊಫೆಸರ್ ರಾಮಕೃಷ್ಣ. ಅವರು RSS ಅಲ್ಲಿ ಇದ್ರು, ಮತ್ತೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಇದ್ರು. ಅವರಿಂದ ನಮಗೆ ಸಮಾಜ ಸೇವಾ ಮನೋಭಾವ ಬೆಳೀತು. ಅವರು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿದ್ದರು. ಅಲ್ಲಿಂದ ನಮ್ಮ ಸ್ಟೂಡೆಂಟ್ನ ಇನ್ಸ್ಪೈರ್ ಮಾಡಿ ನಾವು ಮೋದಿಯವರ ಐ ಕ್ಯಾಂಪ್ಗೆ 3 to 4 days ಹೋಗಿ ಅಲ್ಲಿ ಪೇಷಂಟ್ಸ್ನ ಸರ್ವ್ ಮಾಡ್ತಾ ಇದ್ವಿ. ಆದರೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಬೇಕು ಅಂತ ಆಸೆ ಬಂದಿದ್ದು ಅವರ ಇನ್ಸ್ಪಿರೇಷನಿಂದ. ಹಾಗಾಗಿ ನಮಗೆ ನಾವು ಲೈಫಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಒಬ್ಬೊಬ್ಬರು ಗುರು ಒಂದು ಇನ್ಸ್ಪೈರ್ ಮಾಡ್ತಾರೆ. ಫಾರ್ ದಟ್ ರೀಸನ್ ಐ ಆಲ್ವೇಸ್ ಟೆಲ್ ಮೈ ಟೀಚರ್ಸ್ ಟು ಬಿ ರೋಲ್ ಮಾಡೆಲ್ ಫಾರ್ ದ ಸ್ಟೂಡೆಂಟ್ಸ್. So that's all. I wish all the teachers happy Guru Purnima. Thank you all.